ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಗತ್ತೇ ಹಾಗೆ. ಇಲ್ಲಿ ಏನನ್ನೋ ಹುಡುಕ್ತಿರೋರಿಗೆ ಮತ್ತಿನ್ನೇನೋ ಸಿಗುತ್ತೆ. ಹಾಗೆ ಸಿಗುವ ವಸ್ತುಗಳು ಈ ಭೂಮಿ ಬಗ್ಗೆ ಇನ್ನಷ್ಟು ಮತ್ತಷ್ಟು ಕುತೂಹಲವನ್ನು ಹೆಚ್ಚು ಮಾಡುತ್ತವೆ. ಅದಿರಲಿ, ಈಗ ಭೂಮಿಯ ಮೇಲೊಂದು ಪಕ್ಷಿ ಯಾವ ಗಾತ್ರದ್ದಿರಬಹುದು? ಅದು ಹಾರಾಡೋದಿಕ್ಕೆ ಅಂತ ರೆಕ್ಕೆ ಬಿಚ್ಚಿದ್ರೆ ದೊಡ್ಡ ಗಾತ್ರದ ಪಕ್ಷಿ ಅಂತ ಹೇಳಿದ್ರು ಕೂಡ ಅದರ ರೆಕ್ಕೆಗಳು 2-3 ಅಡಿಗಳಷ್ಟಿರಬಹುದಾ? ನಮ್ಮ ಪುರಾಣಗಳಲ್ಲಿ ಬರೋ ಜಟಾಯು ತುಂಬ ದೊಡ್ಡದಿತ್ತು ಅಂತ ಹೇಳ್ತಾರೆ. ಅದರ ರೆಕ್ಕೆಗಳ ಆರ್ಭಟಕ್ಕೆ ಬೃಹತ್ ವೃಕ್ಷಗಳು ತೂರಾಡುತ್ತಿದ್ವು ಅನ್ನೋ ವರ್ಣನೆ ಬರುತ್ತೆ. ಆದರೆ ಒಂದು ಪಕ್ಷಿಯ ರೆಕ್ಕೆಗಳು ಸುಮಾರು 25-30 ಅಡಿಗಳಷ್ಟಿರೋದಕ್ಕೆ ಸಾಧ್ಯನಾ? ಒಂದು ಕಾಲಕ್ಕೆ ಈ ಭೂಮಿ ಮೇಲೆ ಆ ಗಾತ್ರದ ಪಕ್ಷಿಗಳಿದ್ವು ಅಂತ ಹೇಳೋದಕ್ಕೆ ಒಂದಷ್ಟು ಸಾಕ್ಷ್ಯಗಳು ಸಿಕ್ಕಿವೆ. ಈ ಹಿಂದಿನ ವಿಡಿಯೋ ಒಂದರಲ್ಲಿ ಆಸ್ಟ್ರೇಲಿಯಾದಲ್ಲಿ ಸಿಕ್ಕ ಕಲ್ಲಲ್ಲಿ 830 ಮಿಲಿಯನ್ ವರ್ಷ ಅಂದರೆ ಸುಮಾರು 83 ಕೋಟಿ ವರ್ಷಗಳ ಹಿಂದಿದ್ದ ಮೈಕ್ರೋಬ್ಸ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಆ ಮಾಹಿತಿ ಇನ್ನೂ ಹಸಿರಾಗಿರುವಾಗಲೇ 86 ಮಿಲಿಯನ್ ವರ್ಷಗಳ ಹಿಂದಿದ್ದ ವಿಶ್ವದ ಅತಿದೊಡ್ಡ ಹಾರುವ ಪಕ್ಷಿ ಅಂತ ಗುರುತಿಸ್ಕೊಂಡಿದ್ದ ಜೀವಿಯ ಪಳೆಯುಳಿಕೆಗಳು ಪತ್ತೆಯಾಗಿವೆ. ಹಾಗಾದರೆ ಏನು ಆ ಪಕ್ಷಿಯ ವಿಶೇಷತೆ? ಅದರ ಬಗ್ಗೆ ಸಂಶೋಧಕರಲ್ಲಿ ಮೂಡಿರುವ ಕುತೂಹಲ ಆದರೂ ಏನು? ಆ ಜೀವಿಯ ಗಾತ್ರವನ್ನು ಕಂಡು ಉತ್ಖನನಕಾರರು ಬೆಚ್ಚಿ ಬೀಳ್ತಾ ಇರೋದು ಯಾಕೆ? ಮತ್ತು ಅದು ಸಿಕ್ಕಿರೋದೆಲ್ಲಿ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೆ, ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಡೈನೋಸಾರ್ಗಳ ಬಗ್ಗೆ ಮಾಹಿತಿ ಇದೆ ಅಲ್ವಾ? ಈ ಭೂಮಿ ಮೇಲಿದ್ದ ಅತಿದೊಡ್ಡ ಜೀವಿಗಳ ಪಟ್ಟಿಯಲ್ಲಿ ಡೈನೋಸಾರ್ಗಳಿಗೆ ಅಗ್ರಸ್ಥಾನ ಸಿಗುತ್ತೆ. ಇನ್ನು ಆ ಡೈನೋಸಾರ್ಗಳಲ್ಲಿ ಕೂಡ ಒಂದು ಪ್ರಭೇದ ತುಂಬಾ ದೊಡ್ಡ ಗಾತ್ರದಲ್ಲಿತ್ತು ಅಂತ ಹೇಳ್ತಾರೆ. ಸೌರೋಪಾಡ್ ಪ್ರಭೇದದ ಈ ಡೈನೋಸಾರ್ಗಳು 18 ಮೀಟರ್ ಎತ್ತರ ಅಂದರೆ 60 ಅಡಿಗಳಷ್ಟು ಎತ್ತರ ಆಗಿದ್ವು ಹಾಗೂ 39.7 ಮೀಟರ್ ಅಂದರೆ ಸುಮಾರು 130 ಅಡಿಗಳಷ್ಟು ಉದ್ದ ಇದ್ವು. 60 ಅಡಿ ಎತ್ತರ ಅಂದರೆ 6 ಅಂತಸ್ತಿನ ಬಿಲ್ಡಿಂಗ್ನಷ್ಟು ಎತ್ತರ. ಉದ್ದ 130 ಅಡಿಗಳು ಅಂದರೆ ಆ ಜೀವ ಇನ್ನೆಷ್ಟು ದೊಡ್ಡದಾಗಿರಬಹುದು ಊಹೆ ಮಾಡಿ. ಹೀಗಾಗಿನೇ ಸದ್ಯಕ್ಕೆ ಸಿಕ್ಕಿರೋ ಅತಿ ಪುರಾತನ ಜೀವಿಗಳ ಪಳೆಯುಳಿಕೆಗಳ ಪೈಕಿ ಈ ಜೀವಿಗಳನ್ನು ಭೂಮಿಯ ಮೇಲಿದ್ದ ಅತಿ ದೊಡ್ಡ ಜೀವಿಗಳು ಅಂತ ಹೇಳ್ತಾರೆ. ಇನ್ನು ಈ ಪಾಟಿ ದೈತ್ಯ ರೂಪದಲ್ಲಿ ಮಾತ್ರ ಇದ್ವು ಅಂತೇನಲ್ಲ. ಭೂಮಿಯ ಮೇಲೆ ಅತಿ ಚಿಕ್ಕ ಡೈನೋಸಾರ್ಗಳು ಕೂಡ ಇದ್ವು. ಅವು ಕೇವಲ 20 ಇಂಚು ಕಡಿಮೆ ಉದ್ದದ ಜೀವಿಗಳಾಗಿದ್ವು. ಹಾಗೆ ಡೈನೋಸಾರ್ ಪಳೆಯುಳಿಕೆಗಳು ಮೊದಲಿಗೆ ಸಿಕ್ಕಿದ್ದು ಇಂಗ್ಲೆಂಡಲ್ಲಿ ಮತ್ತು 17ನೇ ಶತಮಾನದ ಕೊನೆಯ ಭಾಗದಲ್ಲಿ. ಆ ನಂತರದಲ್ಲಿ ಅಮೆರಿಕ ಹಾಗೂ ಜಗತ್ತಿನ ಇನ್ನಿತರ ಭಾಗಗಳಲ್ಲಿ ಕೂಡ ಡೈನೋಸಾರ್ಗಳ ಪಳೆಯುಳಿಕೆಗಳು ಸಿಕ್ಕಿದ್ವು. ಅದಾದ ಮೇಲೆ ಡೈನೋಸಾರ್ಗಳ ಅಸ್ತಿತ್ವದ ಬಗ್ಗೆ ಮತ್ತು ಅವುಗಳ ನಾಶವಾದ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೆದವು. ಹಾಗೆಯೇ ಭೂಮಿಯ ಮೇಲೆ ಭಾರೀ ಗಾತ್ರದ ಉಲ್ಕಾಘಾತ ನಡೆದು ಈ ಜೀವಿಗಳ ಅಸ್ತಿತ್ವವನ್ನೇ ಅದು ಕಳೆದು ಹಾಕ್ತು ಅನ್ನೋದು ಗೊತ್ತಾಯಿತು. ಇಂಥ ಡೈನೋಸಾರ್ಗಳನ್ನು ಆಧಾರವಾಗಿಟ್ಕೊಂಡು ಹಾಲಿವುಡ್ಡಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಕೂಡ ತಯಾರು ಮಾಡಲಾಗಿದೆ. ನಿಮ್ಮಲ್ಲಿ ಸಾಕಷ್ಟು ಜನ ಅವುಗಳನ್ನು ನೋಡಿರಲೂಬಹುದು. ಆ ಸಿನಿಮಾಗಳಲ್ಲಿ ಡೈನೋಸಾರ್ಗಳ ಜೊತೆ ಹಾರುವ ದೊಡ್ಡ ದೊಡ್ಡ ಪಕ್ಷಿಗಳನ್ನು ಕೂಡ ತೋರಿಸ್ತಾರೆ. ಮೇಲ್ನೋಟಕ್ಕೆ ಅವು ಕಲ್ಪಿತ ಪಕ್ಷಿಗಳು ಅಂತ ಅನಿಸಿದರೂ ಕೂಡ ಅಂಥ ಜೀವಿಗಳನ್ನು ಈ ಭೂಮಿ ಒಂದು ಕಾಲದಲ್ಲಿ ಸಾಕಿ ಸಲಹಿದೆ ಅನ್ನೋದು ಸ್ಪಷ್ಟವಾಗೋ ಹಾಗೆ ಈಗೊಂದಷ್ಟು ಪಳೆಯುಳಿಕೆಗಳು ಸಿಗ್ತಾ ಇವೆ. ಈ ಹಿಂದೆನೇ ಸಾಕಷ್ಟು ಕಡೆಗಳಲ್ಲಿ ಹಾರುವ ದೊಡ್ಡ ಹಕ್ಕಿಗಳ ಪಳೆಯುಳಿಕೆಗಳು ಪತ್ತೆಯಾಗಿದ್ದು, ಈಗ ಅರ್ಜೆಂಟೈನಾದಲ್ಲಿ ಕೂಡ ಅಂಥದ್ದೇ ಒಂದು ಪಳೆಯುಳಿಕೆ ಪತ್ತೆಯಾಗಿದೆ. ಅದು ಜಗತ್ತಿನ ಗಮನವನ್ನು ತನ್ನ ಕಡೆ ಸೆಳೀತಾ ಇದೆ. ಸ್ನೇಹಿತರೆ, ಅದು ಅರ್ಜೆಂಟೈನಾದ ಆಂಡಿ ಪರ್ವತ ಶ್ರೇಣಿ. ಅಲ್ಲಿ ಉತ್ಖನನ ನಡೆಸ್ತಾ ಇದ್ದ ಸಂಶೋಧಕರಿಗೆ ಇದ್ದಕ್ಕಿದ್ದ ಹಾಗೆ ಬೃಹದಾಕಾರದ ಪಕ್ಷಿಯ ಪಳೆಯುಳಿಕೆ ಪತ್ತೆ ಆಯಿತು. ಅದನ್ನು ಕಂಡ ಪ್ರಾಗ್ಜೀವಶಾಸ್ತ್ರಜ್ಞರು ಅಚ್ಚರಿಗೀಡಾದರು. ಕಲ್ಲಿನ ನಡುವೆ ಸಿಕ್ಕಾಕೊಂಡಿದ್ದ ಆ ಪಳೆಯುಳಿಕೆಯ ಪಕ್ಕದಲ್ಲೇ ಮತ್ತೊಂದು ಅಂಥದ್ದೇ ಪಳೆಯುಳಿಕೆಯನ್ನು ಅವರು ಗುರುತಿಸಿದರು. ಆ ಎರಡೂ ಪಳೆಯುಳಿಕೆಗಳನ್ನು ಪರಿಶೀಲಿಸಿದ ನಂತರ ಅದು ಸುಮಾರು 8.5 ಕೋಟಿ ವರ್ಷಗಳ ಹಿಂದೆ ಭೂಮಿಯ ಮೇಲಿದ್ದ ಹಾರುವ ಪಕ್ಷಿಯದ್ದು ಅಂತ ಗೊತ್ತಾಯಿತು. ಆ ಪಕ್ಷಿ ಸುಮಾರು 30 ಮೀಟರ್ನಷ್ಟು ಅಗಲವಾದ ರೆಕ್ಕೆಗಳನ್ನು ಹೊಂದಿತ್ತು ಅಂತ ಅವರು ಅಂದಾಜು ಮಾಡಿದರು. ಅಲ್ಲದೆ ಆ ಎರಡೂ ಪಕ್ಷಿಗಳು ಕೂಡ ಒಂದೇ ಕುಟುಂಬಕ್ಕೆ ಸೇರಿದ್ವು. ಅವು ಒಂದೇ ಬಾರಿಗೆ ಸಾವನ್ನಪ್ಪಿವೆ ಅನ್ನೋದು ಕೂಡ ಅಲ್ಲಿ ಸ್ಪಷ್ಟ ಆಯಿತು. ಆ ಬಳಿಕ ಆ ಪಳೆಯುಳಿಕೆಗಳನ್ನು ಟೆರೋಸರಸ್ ಪ್ರಭೇದಕ್ಕೆ ಸೇರಿದ ಅಜ್ಡಾರ್ಕಿಡ್ಸ್ ಅಂತ ಗುರುತಿಸಲಾಯಿತು. ಇವು ಕ್ರಿಟೇಷಿಯಸ್ ಅವಧಿಯ ಕೊನೆಯ ಭಾಗದಲ್ಲಿ ಬದುಕಿದ್ದ ಜೀವಿಗಳು ಅಂತ ಆಂಥ್ರೋಪಾಲಜಿಸ್ಟ್ಗಳು ಅಭಿಪ್ರಾಯಪಟ್ಟರು. ಹಾಗಿದ್ರೂ ಕೂಡ ಈ ಹೊಸ ಪಳೆಯುಳಿಕೆಗಳಿಗೆ ಒಂದು ಹೊಸ ಹೆಸರನ್ನು ಕೊಡೋದಕ್ಕೆ ಅವರು ನಿರ್ಧಾರ ಮಾಡಿದರು. ಹೀಗಾಗಿ ಗ್ರೀಕ್ನಿಂದ ಎರವಲು ಪಡೆದ ಥಾನಾಟೋಸ್ ಡ್ರಾಕೋನ್ ಅಮರು ಅನ್ನೋ ಹೆಸರನ್ನು ಆ ಪಕ್ಷಿಗಳಿಗೆ ಇಡಲಾಯಿತು. ಗ್ರೀಕ್ ಭಾಷೆಯಲ್ಲಿ ಥಾನಾಟೋಸ್ ಅಂದರೆ ಸಾವು ಅಂತ ಅರ್ಥ. ಹಾಗೇನೆ ಡ್ರಾಕೋನ್ ಅಂದರೆ ಡ್ರ್ಯಾಗನ್ ಅಂತ ಅರ್ಥ. ಇನ್ನು ಅಮರು ಅಂದರೆ ಹಾರುವ ಪಕ್ಷಿಗಳು ಅಂತ. ಹೀಗಾಗಿ ಥಾನಾಟೋಸ್ ಡ್ರಾಕೋನ್ ಅಮರು ಅಂದರೆ ಡ್ರ್ಯಾಗನ್ ಆಫ್ ದ ಡೆತ್ ಅಂತ ಅರ್ಥ.
ಗೆಳೆಯರೆ, ಈಗ ಪತ್ತೆಯಾಗಿರೋ ಜೀವಿಗಳ ಪಳೆಯುಳಿಕೆಗಳಲ್ಲಿ ಒಂದು 23 ಅಡಿಗಳಷ್ಟು ಉದ್ದ ಇದ್ದರೆ ಮತ್ತೊಂದು 30 ಅಡಿಗಳಷ್ಟು ಉದ್ದದ ರೆಕ್ಕೆಗಳನ್ನು ಹೊಂದಿದೆ. ಈ ಜೀವಿಗಳ ವಿಶೇಷ ಅಂದರೆ ಇವುಗಳ ತಲೆಬುರುಡೆಗಳು ಸಾಕಷ್ಟು ಉದ್ದ ಇವೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ಅವುಗಳ ದೇಹಕ್ಕಿಂತಲೂ ಕೂಡ ತಲೆಬುರುಡೆಗಳು ಉದ್ದ ಇವೆ. ಹಾಗೆಯೇ ಈ ಪ್ರಭೇದದ ಜೀವಿಗಳಲ್ಲಿ ನೀಳವಾದ ಕತ್ತು ಹಾಗೂ ದೃಢವಾದ ದೇಹವನ್ನು ಕಾಣೋದಕ್ಕೆ ಸಾಧ್ಯವಾಗ್ತಾ ಇದೆ. ಈಗ ಪತ್ತೆಯಾಗಿರುವ ಈ ಜೀವಿಯ ಪಳೆಯುಳಿಕೆ ದಕ್ಷಿಣ ಅಮೆರಿಕಾದಲ್ಲಿ ಪತ್ತೆಯಾಗಿರುವ ಅತಿದೊಡ್ಡ ಹಾರುವ ಪಕ್ಷಿಯ ಪಳೆಯುಳಿಕೆ. ಈ ಹಿಂದೆ 2016ರಲ್ಲಿ ವಿಶ್ವದ ಅತಿದೊಡ್ಡ ಡೈನೋಸಾರ್ ಪಳೆಯುಳಿಕೆಗಳು ಪತ್ತೆಯಾಗಿದ್ದ ಪ್ರದೇಶದಲ್ಲಿ ಈ ಜೀವಿಗಳ ಪಳೆಯುಳಿಕೆಗಳು ಕೂಡ ಪತ್ತೆಯಾಗಿರುವುದು ವಿಶೇಷ. ಇಲ್ಲಿ ಸಿಕ್ಕಿರೋ ಪಳೆಯುಳಿಕೆಗಳು ಈ ಭೂಮಿ ಮೇಲೆ ಕೋಟ್ಯಂತರ ವರ್ಷಗಳ ಹಿಂದೆ ಯಾವೆಲ್ಲ ಜೀವಿಗಳು ವಾಸ ಆಗಿದ್ವು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದೆ. ಅದರಲ್ಲೂ ಡೈನೋಸಾರ್ಗಳ ಪಳೆಯುಳಿಕೆಗಳು ಸಿಕ್ಕ ನಂತರ ಈ ಟೆರೋಸರಸ್ಗಳ ಪಳೆಯುಳಿಕೆಗಳು ಸಿಕ್ಕಿರೋದ್ರಿಂದ ಅವತ್ತಿನ ಜೀವಿಗಳ ಜೀವಕ್ರಮ ಹೇಗಿತ್ತು, ಅವು ಹೇಗೆ ನಾಶ ಆದವು ಅನ್ನೋದರ ಬಗೆಗಿನ ಸಂಶೋಧನೆಗೆ ಒಂದಷ್ಟು ವೇಗ ಹಾಗೂ ಮತ್ತೊಂದಷ್ಟು ತಿರುವುಗಳು ಸಿಗೋ ಸಾಧ್ಯತೆ ಇದೆ ಅನ್ನೋದು ಸಂಶೋಧಕರ ಅಭಿಪ್ರಾಯ. ಈಗಾಗಲೇ ಗೊತ್ತಿರೋ ಹಾಗೆ ಡೈನೋಸಾರ್ಗಳು ಈ ಭೂಮಿ ಮೇಲೆ ಕಾಣೆಯಾಗೋದಕ್ಕೆ ಭೂಮಿ ಮೇಲೆ ನಡೆದ ಕ್ಷುದ್ರ ಗ್ರಹಗಳ ದಾಳಿ ಕಾರಣ. ಇನ್ನು ಅದೇ ಕಾಲಮಾನದಲ್ಲೇ ಇದ್ದ ಈ ಟೆರೋಸರಸ್ಗಳು ಕ್ಷುದ್ರ ಗ್ರಹದ ದಾಳಿಯಲ್ಲೇ ಭೂಮಿಯೊಳಗೆ ಸೇರಿಬಿಟ್ವಾ ಅನ್ನೋ ಅಭಿಪ್ರಾಯಕ್ಕೆ ಪ್ರಾಗ್ಜೀವಶಾಸ್ತ್ರಜ್ಞರು ಬಂದಿದ್ದಾರೆ. ಇನ್ನು ಟೆರೋಸರಸ್ಗಳು ಉಭಯಚರ ಜೀವಿಗಳಾಗಿದ್ವು ಅನ್ನೋ ಅಂಶ ಕೂಡ ಬಯಲಾಗ್ತಾ ಇದೆ. ಇವು ನೀರಲ್ಲಿ ಇದ್ದ ಸಂದರ್ಭದಲ್ಲಿ ಜಲಚರಗಳನ್ನು ಭಕ್ಷಿಸಿ ಜೀವನ ಮಾಡ್ತಾಯಿದ್ವು. ಹಾಗೆ ಭೂಮಿಯ ಮೇಲೆ ಇವು ಡೈನೋಸಾರ್ಗಳ ಮರಿಗಳನ್ನು, ದೊಡ್ಡ ದೊಡ್ಡ ಹಲ್ಲಿಗಳನ್ನು ಹಾಗೂ ಆ ಕಾಲದಲ್ಲಿದ್ದ ಸಣ್ಣ ಸಣ್ಣ ಪ್ರಾಣಿಗಳನ್ನು ಹೊತ್ತೊಯ್ದು ತಿಂದು ಜೀವಿಸ್ತಾ ಇದ್ವು ಅಂತ ಪ್ರಾಗ್ಜೀವಶಾಸ್ತ್ರಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಈ ಜೀವಿಗಳು ಚೈನಾದಿಂದ ಯುರೋಪ್ವರೆಗಿನ ಪ್ರದೇಶದಲ್ಲಿ ಜೀವಿಸ್ತಾ ಇದ್ವು ಅನ್ನೋ ನಿರ್ಧಾರಕ್ಕೆ ಮೊದಲು ಬರಲಾಯಿತು. 1809ರಲ್ಲಿ ಜರ್ಮನಿಯ ಬವಾರಿಯಾ ಪ್ರದೇಶದಲ್ಲಿ ಸಿಕ್ಕ ಟೆರೋಸರಸ್ ಪಳೆಯುಳಿಕೆ ಈ ವಾದಕ್ಕೆ ಪುಷ್ಟಿಯನ್ನು ಕೊಡ್ತು. ಅಲ್ಲದೆ ಜಗತ್ತಿನ ಅತಿ ಚಿಕ್ಕ ಟೆರೋಸರಸ್ ಪಳೆಯುಳಿಕೆ ಚೈನಾದಲ್ಲಿ ಪತ್ತೆಯಾಯಿತು. ಅದು ಕೇವಲ 10 ಇಂಚುಗಳಷ್ಟು ಮಾತ್ರ ದೊಡ್ಡದಾಗಿತ್ತು. ಹೀಗಾಗಿನೇ ಈ ರೀತಿಯ ಜೀವಿಗಳು ಯುರೇಷಿಯಾ ಭಾಗದಲ್ಲಿ ಮಾತ್ರ ಇದ್ವು ಅನ್ನೋ ನಿರ್ಧಾರಕ್ಕೆ ಬರಲಾಯಿತು. ಆದರೆ ಅರ್ಜೆಂಟೀನಾದಲ್ಲಿ ಸಿಕ್ಕಿರುವ ಈ ಪಳೆಯುಳಿಕೆ ಸಂಶೋಧಕರ ಅಭಿಪ್ರಾಯವನ್ನೇ ಬದಲಾಗುವ ಹಾಗೆ ಮಾಡಿತು. ಈ ರೀತಿಯ ಜೀವಿಗಳು ಪ್ರಪಂಚದಾದ್ಯಂತ ಇದ್ವು ಅನ್ನೋದಕ್ಕೆ ದಕ್ಷಿಣ ಅಮೆರಿಕಾದಲ್ಲಿ ಸಿಕ್ಕಿರುವ ಈ ಪಳೆಯುಳಿಕೆ ಒಂದು ಅದ್ಭುತವಾದ ಸಾಕ್ಷಿಯನ್ನು ಒದಗಿಸ್ತಾ ಇದೆ. ಗೆಳೆಯರೆ, ಈ ರೀತಿಯ ಪಳೆಯುಳಿಕೆಗಳ ಬಗ್ಗೆ ಚೈನಾದಲ್ಲಿ, ಜರ್ಮನಿಯಲ್ಲಿ, ಲಂಡನ್ ಹಾಗೂ ಅಮೆರಿಕಾದಲ್ಲಿ ಸಾಕಷ್ಟು ಸಂಶೋಧನೆಗಳು ನಡೀತಾ ಇವೆ. ಇವು ಜಗತ್ತಲ್ಲಿ ಜೀವಿಗಳ ಉಗಮದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇವೆ. ಒಟ್ಟಲ್ಲಿ ಈ ಭೂಮಿ ಉಗಮಗೊಂಡು 450 ಕೋಟಿ ವರ್ಷಗಳಲ್ಲಿ ಅದೆಷ್ಟೋ ಬದಲಾವಣೆಗಳನ್ನು ಇದು ಕಂಡಿದೆ ಅನ್ನೋದು ಸ್ಪಷ್ಟ. ಕೋಟ್ಯಂತರ ವರ್ಷಗಳ ಹಿಂದೆ ಭೂಮಿಯ ಮೇಲೆ ದೈತ್ಯ ಜೀವಿಗಳಿದ್ವು ಅನ್ನೋದಕ್ಕೆ ಪುರಾವೆಗಳು ಸಿಗ್ತಾ ಇವೆ. ಹಾಗೆ ಈ ಜೀವಿಗಳಿದ್ದಕ್ಕಿದ್ದ ಹಾಗೆ ಕಣ್ಮರೆ ಆಗಿದ್ದ ಸಂದರ್ಭವನ್ನು ಪರಿಶೀಲಿಸಿ ನೋಡಿದರೆ ಭೂಮಿಯ ಮೇಲೆ ಕ್ಷುದ್ರ ಗ್ರಹಗಳು, ಆಕಾಶಕಾಯಗಳು ಹಾಗೂ ಉಲ್ಕೆಗಳಿಂದ ಆಗಿರೋ ಗಾಯದ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ. ಒಂದರ ಅಂತ್ಯ ಮತ್ತೊಂದರ ಉಗಮಕ್ಕೆ ಕಾರಣ ಆಗುತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಒಟ್ಟಲ್ಲಿ ಮಾನವ ಬೇರೊಂದು ಗ್ರಹಕ್ಕೆ ಹೋಗಿ ಜೀವಿಸಬೇಕು ಅಂತ ಯೋಚಿಸ್ತಿರೋ ಹೊತ್ತಲ್ಲಿ ಈ ಭೂಮಿ ಮೇಲೆ ಅವನಿಗೆ ಗೊತ್ತಿಲ್ಲದ ಸಾಕಷ್ಟು ಅಂಶಗಳು ಬೆಳಕಿಗೆ ಬರ್ತಲೇ ಇವೆ. ಈಗ ಸಿಕ್ಕಿರೋ ಪಳೆಯುಳಿಕೆ 8.5 ಕೋಟಿ ವರ್ಷಗಳ ಹಿಂದಿನ ಜೀವಿಗಳ ಬಗ್ಗೆ ಮಾಹಿತಿಯನ್ನು ಹೊರಹಾಕ್ತಾ ಇದ್ದು, ಈ ಬಗ್ಗೆ ಇನ್ನಷ್ಟು ಸಂಶೋಧನೆ ನಡೆಸೋದಕ್ಕೆ ಅರ್ಜೆಂಟೀನಾದ ಸಂಶೋಧಕರು ಮುಂದಾಗ್ತಾ ಇದ್ದಾರೆ. ಇದು ಗೆಳೆಯರೆ, ದಕ್ಷಿಣ ಅಮೆರಿಕಾದ ಅರ್ಜೆಂಟೀನಾದಲ್ಲಿ ಸಿಕ್ಕಿರುವ 30 ಅಡಿಗಳಿಗೂ ಹೆಚ್ಚು ದೊಡ್ಡದಾದ ಜೀವಿಯೊಂದರ ಪಳೆಯುಳಿಕೆಯ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.